ಮಂಗೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಬೆಂಬಲವನ್ನ ಸೂಚಿಸಿದೆ. ಇವತ್ತು ಮಧ್ಯಾಹ್ನದವರೆಗೆ ಚಿತ್ರಮಂದಿರಗಳು ಬಂದ್ ಆಗ್ತಾ ಇದೆ. ಬೆಳಗಿನ ಶೋ ನಿಲ್ಲಿಸುವಂತೆ ವಾಣಿಜ್ಯ ಮಂಡಳಿ ಸೂಚನೆ ನೀಡಿದೆ. ಮಧ್ಯಾಹ್ನದ ನಂತರ ಎಂದಿನಂತೆ ಚಿತ್ರ ಪ್ರದರ್ಶನ ಆಗುತ್ತೆ. ವಾಣಿಜ್ಯ ಮಂಡಳಿ ಕಡೆಯಿಂದ ಮೌಖಿಕ ಸುತ್ತೋಲೆಯನ್ನು ಹೊರಡಿಸಲಾಗಿದೆ. ಸೊ ಚಿತ್ರಮಂದಿರ, ಚಲನಚಿತ್ರ, ಸಿನಿಮಾ ರಂಗ ಅಂತ ಬಂದಾಗ ಕರ್ನಾಟಕ ಬಂದ್ಗೆ ಯಾವ ಥರದ ಸಪೋರ್ಟ್ ಕೊಡ್ತಾರೆ ಅನ್ನೋದೊಂದು ಪ್ರಶ್ನೆ ನಾರ್ಮಲ್ ಆಗಿದ್ದೇ ಇರುತ್ತೆ. ಇತ್ತೀಚೆಗೆ ಸ್ವಲ್ಪ ಈ ಸಿನಿಮಾ ರಂಗದವ್ರ ಮೇಲೆ ಅಸಮಾಧಾನ ಇತ್ತು. ಯಾಕೆ ಅಂತಂದರೆ ಈ ಕರ್ನಾಟಕ, ಕನ್ನಡ, ಕನ್ನಡಿಗರು ಅಂತ ಬಂದಾಗ ಧ್ವನಿ ಎತ್ತಲ್ಲ. ಈ ಹಿಂದೆ ನಾಯಕರುಗಳು ಯಾವ ರೀತಿಯಾಗಿ ಧ್ವನಿ ಎತ್ತಿ ಬೀದಿಗಿಳಿತಿದ್ರು ಆ ಥರ ಮಾಡಲ್ಲ ಅನ್ನೋದೊಂದು ಅಸಮಾಧಾನ ಇತ್ತು, ಬೇಸರ ಆಗಿತ್ತು. ಹಾಗಾಗಿ ಈ ಪ್ರತಿಭಟನೆಗೆ ಸಾಥ್ ಕೊಟ್ಟಂಗೂ ಇರಬೇಕು, ಈ ಚಿತ್ರೋದ್ಯಮಕ್ಕೆ ನಷ್ಟ ಆಗಲೂಬಾರದು, ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು. ಸೊ ಆ ಥರದ್ದು ಬ್ಯಾಲೆನ್ಸ್ಡ್ ಆದಂಥ ಒಂದು ಡಿಸಿಷನನ್ನು ಇವತ್ತು ತೆಗೆದುಕೊಂಡ್ಬಿಟ್ಟಿದ್ದಾರೆ ವಾಣಿಜ್ಯ ಮಂಡಳಿಯವರು. ಸೊ ಅದಕ್ಕೆ ನಾವು ಮಧ್ಯಾಹ್ನದವರೆಗೂ ಕ್ಲೋಸ್ ಮಾಡ್ತೀವಿ, ಅಂದರೆ ಬಂದ್ಗೆ ಸಪೋರ್ಟ್ ಮಾಡ್ತೀವಿ. ಬಟ್ ಮಧ್ಯಾಹ್ನದ ನಂತರ ನಾವು ನಾರ್ಮಲಾಗಿ ಕೆಲಸ ಪ್ರಾರಂಭ ಮಾಡ್ತೀವಿ, ಯಾಕಂದರೆ ಲಾಸ್ ಆಗಬಾರ್ದು ಅಲ್ವಾ. ಸೊ ಆ ಥರ ಬ್ಯಾಲೆನ್ಸ್ಡ್ ಆದಂಥ ಡಿಸಿಷನನ್ನು ತೆಗೆದುಕೊಂಡಿರುವಂಥದ್ದು. ಈ ಬಂದ್ಗೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಬೆಂಬಲ ಸೂಚಿಸಿದ್ರೂ ಅದು ಕೇವಲ ಮಧ್ಯಾಹ್ನದವರೆಗೆ ಮಾತ್ರ. ಸೊ ಹಾಗಾಗಿ ಬಂದ್ಬಿಡಿ, ಒಂದು 9 ಗಂಟೆ 10 ಗಂಟೆಗೆ ಯಾವ್ದಾದ್ರು ಒಂದು ಒಳ್ಳೆ ಶೋಗೆ ಹೋಗ್ಬಿಡೋಣ, ಸಿನಿಮಾ ನೋಡ್ಕೊಬರೋಣ ಅಂತ ಪ್ಲಾನ್ ಇದ್ದರೆ ಚೇಂಜ್ ಮಾಡ್ಕೊಳ್ಳಿ. ಮಧ್ಯಾಹ್ನದ ಮೇಲೆ ಅದನ್ನು ಶಿಫ್ಟ್ ಮಾಡ್ಕೊಳ್ಳಿ. ಹಾಗಿದ್ರೆ ಇವತ್ತು ಯಾವ ರೀತಿಯಾದಂಥ ಸಪೋರ್ಟ್ ಇದೆ ವಾಣಿಜ್ಯ ಮಂಡಳಿ ಕಡೆಯಿಂದ, ಚಿತ್ರಮಂದಿರಗಳಲ್ಲಿ ಏನು ಸಿಚುವೇಶನ್ ಇದೆ, ಒಂದು ವಾಕ್ ಥ್ರೂ ನಡೆಸಿದ್ದಾರೆ ನಮ್ಮ ಪ್ರತಿನಿಧಿ ರಮೇಶ್. ನೋಡೋಣ ಬನ್ನಿ. ಮಹಾರಾಷ್ಟ್ರದಲ್ಲಿ ಕನ್ನಡಿಗರ ಮೇಲೆ ಆದಂತಹ ಏನು ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕರ್ನಾಟಕ ಬಂದನ್ನು ಘೋಷಣೆ ಮಾಡಲಾಗಿದೆ. ಪ್ರಮುಖವಾಗಿ ಏನು ಬೆಂಗಳೂರಿನಲ್ಲಿ ಸಾಕಷ್ಟು ಈ ಬಂದ್ಗೆ ಬೆಂಬಲವನ್ನು ಸೂಚಿಸುವಂತ ಸ್ವಲ್ಪ ಮಟ್ಟದ ಒಂದು ಬೆಳವಣಿಗೆ ಕಾಣ್ತಾ ಇದೆ. ಪ್ರಮುಖವಾಗಿ ನಾವು ಇವತ್ತು ಗಾಂಧಿನಗರದ ಕೆಲ ಚಿತ್ರಮಂದಿರಗಳಲ್ಲಿದ್ದೇವೆ. ಇವತ್ತು ಏನು ವಾಣಿಜ್ಯ ಮಂಡಳಿ, ಚಲನಚಿತ್ರ ವಾಣಿಜ್ಯ ಮಂಡಳಿ ನೈತಿಕವಾಗಿ ಬೆಂಬಲವನ್ನು ನೀಡಿದೆ. ಅಂದ್ರೆ ನಾವು ಈ ಒಂದು ಹೋರಾಟಕ್ಕೆ, ಈ ಬಂದ್ಗೆ ಸಹಕಾರವನ್ನು ಕೊಡ್ತೇವೆ ಅಂತ ಹೇಳಿ ವಾಣಿಜ್ಯ ಮಂಡಳಿ ನಿನ್ನೆ ಒಂದು ಏನೋ ಮೌಖಿಕವಾಗಿ ಒಂದು ಆದೇಶವನ್ನು ಕೊಟ್ಟಿತ್ತು. ಬೆಳಗಿನ ಯಾವುದೇ ರೀತಿಯಾದ ಶೋಗಳು ನಡೆಯೋದಿಲ್ಲ, ಮಧ್ಯಾಹ್ನದ ನಂತರ ಒಂದಷ್ಟು ಶೋಗಳು ಮಾತ್ರ ನಡೆಯುತ್ತೆ. ಆದರೆ ಬೆಳಗ್ಗೆಯಿಂದ ನಾವು ಈ ಹೋರಾಟಕ್ಕೆ, ಈ ಬಂದ್ಗೆ ನಾವು ಬೆಂಬಲವನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ರು. ಈಗ ನಾವಿಲ್ಲಿ ಪ್ರೆಸೆಂಟ್ ಇರ್ತಕ್ಕಂಥದ್ದು ಗಾಂಧಿನಗರದ ನರ್ತಕಿ ಥಿಯೇಟರ್ನಲ್ಲಿ. ಸಾಮಾನ್ಯವಾಗಿ ಬೆಳಗಿನ ಆಟಗಳು ಜನ ಬರುವಂಥ ತುಂಬಾ ಕಡಿಮೆ ಇರುತ್ತೆ. ಸಹಜವಾಗಿ ಇವತ್ತಿನ ಏನು ಸಂದರ್ಭದಲ್ಲಿ ಥಿಯೇಟರ್ಗೆ ಜನ ಬರ್ತಕ್ಕಂಥದ್ದೇ ಕಡಿಮೆ ಆಗಿರೋದ್ರಿಂದ ಇವತ್ತು ಏನು ಗಾಂಧಿನಗರದ ಅಥವಾ ಬೆಂಗಳೂರಿನ ಸಾಕಷ್ಟು ಥಿಯೇಟರ್ಗಳಲ್ಲಿ ಬೆಳಗಿನ ಒಂದು ಶೋ ಅನ್ನ ಬಂದ್ ಮಾಡುವ ಮೂಲಕ ಈ ಒಂದು ಹೋರಾಟಕ್ಕೆ, ಈ ಒಂದು ಬಂದ್ಗೆ ಏನು ಕನ್ನಡ ಚಿತ್ರಮಂದಿರಗಳು ಮತ್ತೆ ವಾಣಿಜ್ಯ ಮಂಡಳಿ ಸಂಬಂಧಪಟ್ಟಂತವರು ಎಲ್ಲರೂ ಕೂಡ ನೈತಿಕ ಬೆಂಬಲವನ್ನು ಕೊಟ್ಟಿದ್ದಾರೆ. ಆದ್ರೆ ಈ ಒಂದು ಏನು ಬಂದ್ಗೆ ಸಂಬಂಧಪಟ್ಟಂತೆ ಬೆಂಬಲವನ್ನ ಕೊಟ್ಟಿರುವಾಗ ಥಿಯೇಟರ್ಗಳ ಮುಂದೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂಥ ಫಲಕಗಳಾಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತೆ ಬೋರ್ಡ್ಗಳಾಗಿರ್ಬೋದು ಹಾಕಿಲ್ಲ. ನೀವು ಗಮನಿಸ್ಬೋದು, ಥಿಯೇಟರ್ನ ಮುಂಭಾಗದಲ್ಲಿ ಯಾವುದೇ ರೀತಿಯಾದಂಥ ಬೋರ್ಡ್ಗಳಿಲ್ಲ. ಬೋರ್ಡ್ ಏನಕ್ಕೆ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಯಾರೋ ಸಿನಿಮಾ ಬರ್ಬೇಕಿರುವಂಥವ್ರು, ಅಪ್ಪು ಸಿನಿಮಾ ಓಡ್ತಾ ಇದೆ, ಫ್ಯಾನ್ಸ್ ಇವತ್ತು ಕರ್ನಾಟಕ ಬಂದಿರೋದ್ರಿಂದ ಬೆಳಿಗ್ಗೆನೇ ಹೋಗಿ ಸಿನಿಮಾ ನೋಡಬೇಕು ಅಂತ ಅಂದ್ಕೊಂಡು ಬರೋವಂಥವ್ರಿಗೆ ಥಿಯೇಟರ್ನ ಮುಂಭಾಗದಲ್ಲಿ ಏನೋ ಒಂದು ಬೋರ್ಡ್ ಇಲ್ಲ. ಯಾಕಂದ್ರೆ ಬೆಳಿಗ್ಗಿನ ಶೋಗಳನ್ನ ಬಂದ್ ಮಾಡಲಾಗಿದೆ, ಮಧ್ಯಾಹ್ನದ ನಂತರ ಶೋಗಳು ಆರಂಭವಾಗುತ್ತೆ ಅಂತ ಹೇಳಿ ಯಾವುದೇ ರೀತಿಯಿಂದ ಫಲಕಗಳನ್ನ ಹಾಕಿಲ್ಲ. ಮೌಖಿಕವಾಗಿ ಕೊಟ್ಟಿರುವಂತಹ ಕೇವಲ ಮಾತಿನ ಮೂಲಕ ಹೇಳಿ ಬೆಳಗಿನ ಶೋಗಳನ್ನು ಓಡೋದಿಲ್ಲ ಅಂತ ಹೇಳೋದ್ರಿಂದ ಪ್ರೇಕ್ಷಕರು ಬರುವಂತ ಸಾಧ್ಯತೆಗಳಿರುತ್ತೆ. ಪ್ರೇಕ್ಷಕರು ಬಂದ ನಂತರವೂ ಕೂಡ ಇಲ್ಲಿ ಯಾವುದೇ ರೀತಿಯಾದಂಥ ಬೋರ್ಡ್ಗಳನ್ನ ಹಾಕಿಲ್ಲ. ಸೊ ಹಾಗಾಗಿ ಈ ಒಂದು ಬಂದ್ಗೆ ಮೌಖಿಕವಾಗಿ ಬೆಂಬಲವನ್ನು ಕೊಟ್ಟರೂ ಕೂಡ ಅದು ಅಷ್ಟು ಸಕ್ಸಸ್ಫುಲ್ ಆಗಿ ಈ ಒಂದು ಚಿತ್ರರಂಗದಿಂದ ಅಷ್ಟು ಬೆಂಬಲವಾಗಿ ಕೊಟ್ಟಿಲ್ಲ ಅಂತಾನೆ ಹೇಳ್ಬೋದು. ನೋಡಿರ್ಬೋದು, ಥಿಯೇಟರ್ ಇದೀವಿ, ಈಗ ಬೇರೆ ಬೇರೆ ಕಡೆ ಥಿಯೇಟರ್ಗಳಲ್ಲೂ ವಿಸಿಟ್ ಮಾಡ್ತಾ ಇದ್ದೀವಿ, ಬೆಳಗ್ಗೆಯಿಂದನೂ ಕೂಡ ಒಂದು ವಿಸಿಟ್ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಫಲಕಗಳನ್ನ ಹಾಕದೇ ಇರೋದ್ರಿಂದ ಒಂದಷ್ಟು ಗೊಂದಲಗಳಾಗ್ಬೋದು. ಜೊತೆಗೆ ಇವತ್ತು ವಾಣಿಜ್ಯ ಮಂಡಳಿಯ ಮಾಜಿ ಅಧ್ಯಕ್ಷರಾದಂಥ ಸಾರಾ ಗೋವಿಂದ್ ಅವರು ಮತ್ತು ಪ್ರಮುಖ ಹೋರಾಟಗಾರರಾಗಿರ್ತಕ್ಕಂಥ ಕನ್ನಡ ಪರ ಹೋರಾಟಗಾರರು ವಾಟಾಳ್ ನಾಗರಾಜ್ ಅವರು ಕೂಡ ಇವರು ಟೌಲಾಲ್ ಸರ್ಕಲ್ ಇಂದ ಫ್ರೀಡಂ ಪಾರ್ಕ್ ವರೆಗೆ ಒಂದು ಮೆರವಣಿಗೆ ಮಾಡುವ ಮೂಲಕ ಮಹಾರಾಷ್ಟ್ರದಲ್ಲಿ ನಡೀತಾ ಇರತಕ್ಕಂಥ ಕನ್ನಡಿಗರ ಮೇಲೆ ದಾಳಿಗಳು, ಪುಂಡಾಟಿಕೆಗಳನ್ನ ವಿರೋಧ ಮಾಡುವ ಮೂಲಕ ಈ ಒಂದು ಕರ್ನಾಟಕ ಬಂದ್ಗೆ ಒಂದು ಪ್ರಮುಖವಾದ ಕಾರಣವನ್ನ, ಪ್ರಮುಖವಾದ ಒಂದು ಉದ್ದೇಶವನ್ನ ಇಡೋದಕ್ಕೆ ಹೊರಟಿದ್ದಾರೆ. ಮುಂದೆ ನೋಡ್ಬೇಕು ಇವತ್ತೆಲ್ಲ ಏನೆಲ್ಲ ಅಪ್ಡೇಟ್ಗಳಾಗುತ್ತೆ, ಬೇರೆ ಬೇರೆ ಕಡೆ ಎಲ್ಲ ಏನೇನು ಇರುತ್ತೆ ಅಂತೇಳಿ ನಿರಂತರವಾಗಿ ಸುದ್ದಿಗಳನ್ನ ಕೊಡ್ತಾ ಇರ್ತೀವಿ. ಕ್ಯಾಮ್ರಾ ಪರ್ಸನ್ ರಾಮಕೃಷ್ಣ ಜೊತೆ ರಮೇಶ್, TV5 ನ್ಯೂಸ್, ಬೆಂಗಳೂರು.